ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ವಾತಿ. ವೆಲ್ಕಮ್ ಬ್ಯಾಕ್ ಟು ಸ್ವಾತಿಸ್ ಒಗ್ಗರಣೆ ಡಬ್ಬಿ. ಇವತ್ತಿನ ವಿಡಿಯೋನಲ್ಲಿ ಮ್ಯಾಂಗೋ ಕ್ಯಾಂಡಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ನಿಮಗೆ ನೋಡಿದ್ರೇ ಅರ್ಥ ಆಗುತ್ತೆ ನಾನು ಮಾಡಿರೋ ಮ್ಯಾಂಗೋ ಕ್ಯಾಂಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಲೈಟಾಗಿ ಸಾಫ್ಟ್ನೆಸ್ ಅನ್ನೋದು ಗೊತ್ತಾಗ್ತಾ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಲೇಟ್ ಮಾಡದೆ ಪ್ರೊಸೆಸ್ ನೋಡೋಣ. ಮೊದಲಿಗೆ ಈ ಮ್ಯಾಂಗೋ ಕ್ಯಾಂಡಿ ಮಾಡ್ಕೊಳ್ಳೋಕ್ಕೆ 2 ಹುಳಿ ಮಾವಿನಕಾಯನ್ನು ತೊಗೊಂಡಿದ್ದೀನಿ. ಇದನ್ನು ಮೊದಲು ಚೆನ್ನಾಗಿ ವಾಶ್ ಮಾಡಿ ಪೀಲ್ ಆಫ್ ಮಾಡಿ ತಗೊಳ್ಳಿ. ಸೊ ಹೀಗೆ ಪೀಲ್ ಆಫ್ ಮಾಡಿದ ಮೇಲೆ ಕಟ್ ಮಾಡಿ ತಗೊಳ್ಳೋಣ. ಚಿಕ್ಕದಾಗಿ ಸಣ್ಣಗೆ ಕಟ್ ಮಾಡಿದೆ, ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಈ ವಿಡಿಯೋ ಕ್ಲಿಪ್ಪಲ್ಲಿ ತೋರಿಸ್ತಾ ಇರೋ ಹಾಗೆ ಕಟ್ ಮಾಡ್ಕೊಳ್ಳಿ. ಹೀಗೆ 2 ಮಾವಿನಕಾಯನ್ನು ಕೂಡ ಕಟ್ ಮಾಡಿ ತಗೊಳ್ಳಿ. ಹೀಗೆ ಕಟ್ ಮಾಡಿದ ನಂತರ 1-2 ಗ್ಲಾಸ್ ನೀರನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ನೀರು ಹೀಗೆ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆದಾಗ ಇದರಲ್ಲಿ ನಾವು ಕಟ್ ಮಾಡಿದ ಮ್ಯಾಂಗೋ ಪೀಸಸ್ನ ಹಾಕ್ಕೊಳ್ಳಿ. ನಾವು ಈ ಮಾವಿನಕಾಯನ್ನು ಜಾಸ್ತಿ ಬೇಯಿಸ್ಕೊಳ್ಬಾರ್ದು, 1-2 ನಿಮಿಷ ಬೇಯಿಸಿದ್ರೆ ಸರಿ ಹೋಗುತ್ತೆ. ಹಾಗೆಯೇ ನಾನಿಲ್ಲಿ ಮಾವಿನಕಾಯಿನ ನೀರಲ್ಲಿ ಬೇಯಿಸ್ತಾ ಇದ್ದೀನಲ್ವ, ನಿಮಗೆ ಈ ಪ್ರೋಸೆಸ್ ಇಷ್ಟ ಆಗಲಿಲ್ಲ ಅಂದರೆ ಸ್ಟೀಮಲ್ಲಾದರೂ ಬೇಯಿಸ್ಕೊಳ್ಬಹುದು. ನೋಡಿ, ಈಗ ಈ ಮಾವಿನಕಾಯಿ ಬೇಯೋದಕ್ಕೆ ಮುಂಚೆನೇ ಇದನ್ನು ತೆಗೆದುಬಿಡಿ. ಹಾಗೆಯೇ ಈ ಮಾವಿನಕಾಯಿ ಪೀಸಸ್ ತುಂಬ ಬೇಗ ಬೇಯುತ್ತೆ. ಆದ್ದರಿಂದ ಇದು ಬೇಯೋದಕ್ಕೆ ಮುಂಚೆನೇ ಇದನ್ನು ಇನ್ನೊಂದು ಪ್ಲೇಟ್ಗೆ ಹೀಗೆ ಸ್ಟೈನರಲ್ಲಿ ತೆಗೆದು ಹಾಕ್ಕೊಳ್ಳಿ. ಸೊ ಹೀಗೆ ಮಾವಿನಕಾಯಿ ಪೀಸಸ್ನ ಹೀಗೆ 2-3 ನಿಮಿಷ ಬೇಯಿಸಿ ಪೂರ್ತಿ ತಣ್ಣಗಾಗೋವರೆಗೂ ಪಕ್ಕಕ್ಕಿಡಿ. ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಸ್ಟೀಲ್ ಬಾಕ್ಸ್ಗೆ ಆಗಲಿ ಇಲ್ಲ ಗ್ಲಾಸ್ ಜಾರ್ಗೆ ಆಗಲಿ ಅಥವಾ ಪ್ಲಾಸ್ಟಿಕ್ ಬಾಕ್ಸ್ಗೆ ಆಗಲಿ ಇದನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಈಗ ಸ್ವಲ್ಪ ಸಕ್ಕರೆನ ಒಂದು ಲೇಯರ್ ರೀತಿ ಹಾಕ್ಕೊಳ್ಳಿ. ನಂತರ ಬೇಯಿಸಿಟ್ಕೊಂಡ ಮಾವಿನಕಾಯನ್ನು ನಿಧಾನವಾಗಿ ಹೀಗೆ ಹಾಕ್ಕೊಳ್ಳಿ. ಇವು ಬೆಂದ ನಂತರ ಸ್ವಲ್ಪ ಸಾಫ್ಟಾಗಿರುತ್ತೆ. ಆದ್ದರಿಂದ ಸ್ಲೋ ಆಗಿ ಸ್ಪೂನಲ್ಲಾಗಲಿ ಇಲ್ಲ ಕೈಯಲ್ಲಾಗಲಿ ನಿಧಾನವಾಗಿ ಇದನ್ನು ಕೂಡ ಒಂದು ಲೇಯರ್ ರೀತಿ ಹಾಕ್ಕೊಳ್ಳಿ. ನಂತರ ಮತ್ತೆ ಇದರ ಮೇಲೆ ಸಕ್ಕರೆನ ಒಂದು ಲೇಯರ್ ರೀತಿ ಹಾಕ್ಕೊಳ್ಳಿ. ನಾನಿಲ್ಲಿ ತಗೊಂಡ 2 ಮಾವಿನಕಾಯಿಗೆ 1 ಕಪ್ ಸಕ್ಕರೆ ಅಂದರೆ 100 ಗ್ರಾಮ್ಸ್ವರೆಗೆ ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಒಂದೇ ಸಾರಿ ಹಾಕದೆ ಹೀಗೆ ಲೇಯರ್ಸ್ ರೀತಿ ಹಾಕ್ಕೊಳ್ಳಿ. ಸೊ ಹೀಗೆ ಮಾವಿನಕಾಯಿ ಮತ್ತು ಸಕ್ಕರೆನ ಕಂಪ್ಲೀಟಾಗಿ ಹಾಕಿದ ನಂತರ ಮುಚ್ಚಳ ಹಾಕಿ 1 ದಿನ ಪೂರ್ತಿ ಹಾಗೆ ಇಡಿ. ಸಕ್ಕರೆ ಪೂರ್ತಿ ಕರಗಿ ಮಾವಿನಕಾಯಿಗೆ ಸ್ವೀಟ್ ಅನ್ನೋದು ಚೆನ್ನಾಗಿ ಹಿಡಿಯುತ್ತೆ. ಆದ್ದರಿಂದ ಇದನ್ನು 24 ಅವರ್ಸ್ ಪಕ್ಕಕ್ಕೆ ಇಟ್ಬಿಡಿ. ಇದನ್ನು ರೂಮ್ ಟೆಂಪ್ರೇಚರಲ್ಲಾದರೂ ಇಡಿ ಅಥವಾ ಫ್ರಿಡ್ಜ್ನಲ್ಲಾದರೂ ಇಡಿ. 1 ಡೇ ಆದಮೇಲೆ ಸಕ್ಕರೆ ಪೂರ್ತಿ ಕರಗಿ ನೀರಾಗಿರುತ್ತೆ. ಆ ಕ್ಲಿಪ್ ಇಲ್ಲಿ ಮಿಸ್ ಆಗಿದೆ. ಈಗ ಇದರಲ್ಲಿರೋ ಮಾವಿನಕಾಯಿ ಪೀಸಸ್ನ ಸಪ್ರೇಟಾಗಿ ಒಂದು ಸ್ಪೂನಲ್ಲಾಗಲಿ ಫೋರ್ಕ್ ಸ್ಪೂನಲ್ಲಾಗಲಿ ತೆಗೆದು ಹೀಗೆ ಒಂದು ಪ್ಲೇಟ್ ಮೇಲೆ ಅಥವಾ ಈ ರೀತಿ ಕವರ್ ಮೇಲೆ ಒಂದಕ್ಕೊಂದು ಅಂಟದೆ ಸ್ವಲ್ಪ ಗ್ಯಾಪ್ ಬಿಟ್ಟು ಈ ರೀತಿ ಹಾಕ್ಕೊಳ್ಳಿ. ಇದನ್ನು ಬಿಸಿಲಲ್ಲಿಟ್ಟು ಒಣಗಿಸ್ಬೇಕು. 1 ದಿನ ಪೂರ್ತಿ ಬಿಸಿಲಲ್ಲಿಟ್ಟರೆ ಕಂಪ್ಲೀಟಾಗಿ ಒಣಗೋಗುತ್ತೆ. ಹಾಗೆ ಮಾವಿನಕಾಯಿ ಸಪ್ರೇಟ್ ಮಾಡಿದ ಮೇಲೆ ಆ ಸಕ್ಕರೆ ನೀರನ್ನು ವೇಸ್ಟ್ ಮಾಡದೆ ಲೆಮನ್ ಜ್ಯೂಸ್ಗೆ ಹಾಕ್ಕೊಂಡು ಕುಡಿಬಹುದು. ನೆಕ್ಸ್ಟ್ ಡೇ ನೋಡಿದ್ರೆ ಕಂಪ್ಲೀಟಾಗಿ ಒಣಗೋಗಿದೆ. ಇದನ್ನು ಹಪ್ಪಳ ರೀತಿ ಒಣಗಿಸ್ಕೊಳ್ಬೇಡಿ. ಮೇಲೆ ತೇವ ಪೂರ್ತಿ ಒಣಗಿ ಸ್ವಲ್ಪ ಜೆಲ್ಲಿ ರೀತಿ ಇರಬೇಕು. ಅಂದರೆ ಪ್ರೆಸ್ ಮಾಡಿ ನೋಡಿದ್ರೆ ತೇವ ಇಲ್ಲದೆ ಸಾಫ್ಟಾಗಿರಬೇಕು. ಈ ರೀತಿ ಬಂದಿದೆ ಅಂದರೆ ಮ್ಯಾಂಗೋ ಕ್ಯಾಂಡಿಗೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಆದ್ದರಿಂದ ಈ ರೀತಿ ಒಣಗಿಸ್ಕೊಳ್ಳಿ. ಇದು ಹೀಗೆ ಒಂದಕ್ಕೊಂದು ಅಂಟಿಕೊಳ್ಳದೆ ಇರೋದಕ್ಕಾಗಿ ನಾನು 1 ಟೀ ಸ್ಪೂನ್ವರೆಗೆ ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಇದರ ಜೊತೆಗೆ 1/4 ಟೀ ಸ್ಪೂನ್ ಉಪ್ಪು ಕೂಡ ಹಾಕಿ ಕೋಟ್ ಮಾಡ್ಕೊಳ್ಬೋದು. ಸೊ ಹೀಗೆ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಒಂದು ಏರ್ಟೈಟ್ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿಕೊಂಡ್ರೆ ಹೊರಗಡೆ ಇಟ್ಟರೆ 2-3 ತಿಂಗಳವರೆಗೆ ಇರುತ್ತೆ. ಅದೇ ಫ್ರಿಡ್ಜ್ನಲ್ಲಿ ಇಟ್ಟರೆ 6-7 ತಿಂಗಳವರೆಗೆ ಸ್ಟೋರ್ ಮಾಡ್ಕೊಳ್ಬಹುದು. ಸೊ ಡೆಫಿನೆಟಾಗಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ನಿಮಗೆ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.